ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವಾಲಿಯನ್ನು ವಧಿಸುತ್ತೇನೆಂದು ಶ್ರೀರಾಮನು ಪ್ರತಿಜ್ಞೆ ಮಾಡಿದುದೆಂಬ 8ನೆಯ ಅಧ್ಯಾಯಕ್ಕೆ ಸ್ವಾಗತ. ಸುಗ್ರೀವನು ಶ್ರೀರಾಮನನ್ನು ಕುರಿತು, ಶ್ರೀರಾಮ, ನಿನ್ನಂತಹ ಪರಮ ಪುರುಷನು ನನಗೆ ಸಖನಾದ್ದರಿಂದ ನನಗೆ ದೇವತಾ ಕೃಪೆಯುಂಟಾಗಿತು. ನಿನ್ನ ಸಹಾಯದಿಂದ ನನಗೆ ಸ್ವರ್ಗಲೋಕಾಧಿಪತ್ಯವಾದರೂ ಸಾಧ್ಯವಾಗುವುದು. ಇನ್ನು ಈ ಕಪಿರಾಜ್ಯಾಧಿಪತ್ಯ ಸಿಗುವುದರಲ್ಲಿ ಆಶ್ಚರ್ಯವೇನು? ನೀನು ನನಗೆ ಅಗ್ನಿಸಾಕ್ಷಿಯಾಗಿ ಮಿತ್ರನಾದ್ದರಿಂದ ನನ್ನ ಸಮಸ್ತ ಬಂಧುಗಳಲ್ಲಿಯೂ ಮಿತ್ರರಲ್ಲಿಯೂ ನಾನೇ ಭಾಗ್ಯವಂತನು. ನಾನು ನಿನಗೆ ಯೋಗ್ಯನಾದ ಸಖನೆಂದೆಣಿಸು. ನನ್ನ ಗುಣಗಳನ್ನು ಮುಂದೆ ಕಾಣುವೆ. ನನ್ನ ಸಾಮರ್ಥ್ಯವನ್ನು, ನನ್ನ ಗುಣಕಥನಗಳನ್ನು ನಾನೇ ಹೇಳಿಕೊಳ್ಳಬಾರದು. ಲೋಕದಲ್ಲಿ ಮಹಾತ್ಮರಾದವರೇ ಮಿತ್ರತ್ವವು ದಿನದಿನಕ್ಕೂ ಅನ್ಯೋನ್ಯ ಪ್ರೀತಿಯನ್ನುಂಟು ಮಾಡುವುದಲ್ಲದೆ ಹಾನಿಯನ್ನುಂಟು ಮಾಡಲಾರದು. ಅಂದರೆ ಮಹಾತ್ಮರಾದವರ ನಡುವಿನ ಮಿತ್ರತ್ವವು ದಿನದಿನಕ್ಕೂ ಅನ್ಯೋನ್ಯ ಪ್ರೀತಿಯನ್ನು ಉಂಟು ಮಾಡುವುದಲ್ಲದೆ ಹಾನಿಯನ್ನುಂಟು ಮಾಡದು. ಸತ್ಪುರುಷರ ಮಿತ್ರತ್ವವನ್ನು ಬಯಸುವವರಲ್ಲದೆ ಚಿನ್ನ ಬೆಳ್ಳಿ ರತ್ನಾಭರಣಗಳನ್ನು ಬಯಸರು. ಐಶ್ವರ್ಯವಂತರಾದರೂ ದರಿದ್ರನಾದರೂ ದುಃಖಿಯಾದರೂ ಸುಖಿಯಾದರೂ ಕ್ಷಮೆಯುಳ್ಳವನಾಗಿ ಕಪಟವಿಲ್ಲದಿರುವ ಸ್ನೇಹಿತನೇ ಪರಗತಿ ಸಾಧನನೆಂದು ಸತ್ಪುರುಷರು ತಿಳಿಯುತ್ತಾರೆ. ಶ್ರೀರಾಮ, ಮಹಾತ್ಮರು ಸ್ನೇಹಿತರ ಕಾರ್ಯನಿಮಿತ್ತವಾಗಿ ಧನವನ್ನಾದರೂ ಬಿಡುವರು, ಕಡೆಗೆ ಸ್ನೇಹ ನಿಮಿತ್ತವಾಗಿ ದೇಶತ್ಯಾಗವನ್ನಾದರೂ ಮಾಡುವರು. ಶ್ರೀರಾಮ, ನನಗೆ ನನ್ನ ಭಾಗ್ಯವಶದಿಂದ ನಿನ್ನ ಸ್ನೇಹವು ಸಂಭವಿಸಿತು ಎಂದು ನುಡಿದನು. ಆ ಮಾತನ್ನು ಕೇಳಿ ಶ್ರೀರಾಮನು ಸುಗ್ರೀವ, ಹೌದು ಎಂದು ಸಂತೋಷಪಟ್ಟು ಸುಗ್ರೀವನೊಡನೆ ಅನೇಕ ಪ್ರಿಯವಚನಗಳನ್ನು ನುಡಿಯತೊಡಗಿದನು. ಆಮೇಲೆ ಸುಗ್ರೀವನು ಇಕ್ಕೆಲದಲ್ಲಿದ್ದ ವೃಕ್ಷಗಳನ್ನು ನೋಡಿ ಸಮೀಪದಲ್ಲಿ ಪಲ್ಲವಿತವೂ ಪುಷ್ಪಿತವೂ ಆದ ಮರದ ಕಿರುಗೊಂಬೆಗಳನ್ನು ಮುರಿದು ಶ್ರೀರಾಮನಿಗೆ ಆಸನವನ್ನು ಮಾಡಿ ಕುಳ್ಳಿರಿಸಿ ತಾನು ಕುಳಿತುಕೊಂಡನು. ಹನುಮಂತನು ಮನೋಹರವಾಗಿದ್ದ ತಳಿರುಗಳುಳ್ಳ ಕೊಂಬೆಗಳನ್ನು ಮುರಿದು ಲಕ್ಷ್ಮಣನಿಗೆ ಕುಳ್ಳಿರ ಹೇಳಿದನು. ಈ ಪ್ರಕಾರ ರಾಮಲಕ್ಷ್ಮಣರು ಸ್ವಸ್ಥಚಿತ್ತರಾಗಿ ಕುಳಿತುಕೊಂಡಿರುವ ಸಮಯದಲ್ಲಿ ಸುಗ್ರೀವನು ಶ್ರೀರಾಮನನ್ನು ಕುರಿತು ವಿನಯಯುಕ್ತವಾದ ಮೃದು ನುಡಿಯಿಂದ, ಶ್ರೀರಾಮ, ನಾನು ನನ್ನ ಅಣ್ಣನಾದ ವಾಲಿಯಿಂದ ಪರಾಜಿತನಾದೆನು. ಅದಲ್ಲದೆ ವಾಲಿಯು ನನ್ನ ಸ್ತ್ರೀಯನ್ನು ಅಪಹರಿಸಿದನು. ಅದರಿಂದ ನಾನು ದುಃಖಾಕ್ರಾಂತನಾಗಿ ಆತನಿಗೆ ಅಂಜಿಕೊಂಡು ಭಯದಿಂದ ಕಂಗೆಟ್ಟು ಋಷ್ಯಮೂಕ ಪರ್ವತದಲ್ಲಿ ಸಂಚರಿಸಿಕೊಂಡಿದ್ದೇನೆ. ಎಲೈ ಲೋಕನಾಯಕನಾದ ಶ್ರೀರಾಮನೇ, ವಾಲಿಯಿಂದ ಭಯಪಟ್ಟಿರುವ ನನ್ನ ಭಯವನ್ನು ಪರಿಹರಿಸಿ ರಕ್ಷಿಸುವುದಕ್ಕೆ ನೀನೇ ಸಮರ್ಥನಲ್ಲದೆ ಮತ್ತೊಬ್ಬರಲ್ಲ ಎಂದು ನುಡಿದನು. ಆ ಮಾತನ್ನು ಕೇಳಿ ಧರ್ಮಜ್ಞನಾದ ಶ್ರೀರಾಮನು ನಸುನಗುತ್ತಾ ಸುಗ್ರೀವನನ್ನು ಕುರಿತು, ಸುಗ್ರೀವ, ಲೋಕದಲ್ಲಿ ಮಿತ್ರತ್ವಕ್ಕೆ ಉಪಕಾರವೇ ಫಲ. ಮಿತ್ರರಿಗೆ ಅಪಕಾರ ಮಾಡುವುದೇ ಒಂದು ದುರ್ಗುಣ. ನಾನು ನಿನಗೆ ಮಿತ್ರನಾದ್ದರಿಂದ ನಿನ್ನ ಸ್ತ್ರೀಯನ್ನು ಅಪಹರಿಸಿದ ವಾಲಿಯನ್ನು ಸಂಹರಿಸುವುದೇ ನಿನಗೆ ನಾನು ಮಾಡುವ ಉಪಕಾರ. ಈ ನನ್ನ ಶರಗಳನ್ನು ನೋಡು. ಇವು ಕುಮಾರಸ್ವಾಮಿಯಾದ ಷಣ್ಮುಖನಿರುವ ಶರವಣದಲ್ಲಿ ಹುಟ್ಟಿದವು. ಸರ್ಪದಂತೆ ಅತಿ ಭಯಂಕರವಾಗಿವೆ. ದೇವೇಂದ್ರನ ವಜ್ರಾಯುಧದಂತೆ ಅತ್ಯಂತ ಬಲವುಳ್ಳವು. ಇಂತಹ ಬಾಣಗಳಿಂದ ದೇವೇಂದ್ರನು ವಜ್ರಾಯುಧದಿಂದ ಪರ್ವತವನ್ನು ಚೂರ್ಣ ಮಾಡಿದಂತೆ ನಿನಗೆ ಅಪರಾಧವನ್ನು ಮಾಡಿದ ವಾಲಿಯನ್ನು ಕೊಲ್ಲುವೆನು ಎಂದು ನುಡಿದನು. ಸುಗ್ರೀವನು ಅತ್ಯಂತ ಹರ್ಷಯುಕ್ತನಾಗಿ, ಶ್ರೀರಾಮ, ಲೋಕದಲ್ಲಿ ದುಃಖದಿಂದ ನೊಂದವರನ್ನು ನೀನೇ ರಕ್ಷಿಸಬೇಕು. ನೀನು ನನಗೆ ಪ್ರಾಣಮಿತ್ರನೆಂದು ನಿನ್ನೊಡನೆ ನನ್ನ ದುಃಖವನ್ನು ಹೇಳಿಕೊಳ್ಳುತ್ತಿದ್ದೇನೆ. ನೀನು ನನಗೆ ಅಗ್ನಿಸಾಕ್ಷಿಕವಾಗಿ ಅಂಜಬೇಡ ಎಂದು ನಿನ್ನ ಬಲಗೈಯಿಂದ ನನ್ನ ಕೈ ಹಿಡಿದು ಮಿತ್ರನಾಗಿದ್ದೀಯೆ. ನಾನು ನನ್ನ ಸಾಕ್ಷಿಯಾಗಿ ನೀನು ನನ್ನ ಪರಮಾಪ್ತನೆಂದು ನನ್ನ ಅಂತರಂಗ ಸ್ಥಿತಿಯನ್ನು ಹೇಳುತ್ತೇನೆ. ನನ್ನ ದುಃಖವು
ನನ್ನ ಮನಸ್ಸನ್ನು ದಹಿಸುತ್ತಲಿದೆ ಎಂದು ನುಡಿದು ಕಣ್ಣೀರು ತುಂಬಲು ಮಾತನಾಡಲು ಶಕ್ತಿಯಿಲ್ಲದೆ ಧೈರ್ಯದಿಂದ ನದಿ ಪ್ರವಾಹವನ್ನು ತಡೆಯುವ ತಡಿಯಂತೆ ಕಣ್ಣೀರ ವೇಗವನ್ನು ತಡೆದು ಬಿಸುಸುಯಿದನು. ಅನಂತರ ಅತ್ಯಂತ ತೇಜಸ್ವಿಯಾದ ಶ್ರೀರಾಮನನ್ನು ಕುರಿತು ಹೀಗೆಂದನು. ಶ್ರೀರಾಮ, ಬಲವಂತನಾದ ವಾಲಿಯು ತನ್ನ ಬಲವರ್ಗದಿಂದ ನನ್ನನ್ನು ಬೆದರಿಸಿ ಅನೇಕ ನಿಷ್ಠುರ ವಚನಗಳನ್ನು ನುಡಿದು ನನ್ನ ಪ್ರಾಣಕಾಂತೆಯನ್ನು ಅಪಹರಿಸಿಕೊಂಡು ನನ್ನನ್ನು ರಾಜ್ಯ ಭ್ರಷ್ಟನನ್ನಾಗಿ ಮಾಡಿ ಹೊರಡಿಸಿರುವನು. ನನಗನುಕೂಲರಾಗಿದ್ದ ಕಪಿಗಳನ್ನು ಸೆರೆ ಹಾಕಿದನು. ಈಗಲೂ ನನ್ನನ್ನು ಕಂಡರೆ ಸಂಹರಿಸಬೇಕೆಂದೇ ಯತ್ನ ಮಾಡಿಕೊಂಡಿದ್ದಾನೆ. ನಾನು ಆತನ ಕಡೆಯವರಾದ ಬಹುಮಂದಿ ವಾನರರನ್ನು ಕೊಂದೆನು. ಆದ್ದರಿಂದ ಆತನು ಮೋಸದಿಂದ ಯಾರನ್ನಾದರೂ ಕಳುಹಿಸಿ ಕೊಲ್ಲಿಸುವನೆಂಬ ಶಂಕೆಯಿಂದ ನಿಮ್ಮನ್ನು ಕಂಡು ಸಮೀಪಕ್ಕೆ ಬರದೆ ಭೀತಿಯಿಂದಿದ್ದೆನು. ಲೋಕದಲ್ಲಿ ಭಯವು ಬಂದರೆ ಕಂಗೆಡದಿರುವವನಾರು? ಹನುಮಂತನೇ ಮೊದಲಾದ ಈ 4 ಕಪಿಗಳು ನನ್ನನ್ನು ರಕ್ಷಿಸಿಕೊಂಡಿರುವುದರಿಂದ ನಾನು ಈ ಋಷ್ಯಮೂಕ ಪರ್ವತದಲ್ಲಿ ಅತ್ಯಂತ ಪ್ರಯಾಸದಿಂದ ಪ್ರಾಣವಿಡಿದಿದ್ದೇನೆ. ಇವರು ಯಾವಾಗಲೂ ನನ್ನ ಸಮೀಪದಲ್ಲಿರುವರು. ಇದು ನನ್ನ ವೃತ್ತಾಂತ. ಇದನ್ನು ಸಂಕ್ಷೇಪವಾಗಿ ಹೇಳಿದೆನು. ನನ್ನ ಅಣ್ಣನಾದ ವಾಲಿಯೇ ನನಗೆ ಶತ್ರುವು. ಆತನು ನಾಶವಾದಂದಿಗೆ ನನ್ನ ದುಃಖವು ಶಮನವಾಗುವುದು. ನನ್ನ ದುಃಖವು ವಾಲಿಯು ಜೀವಂತನಾಗಿರುವಷ್ಟು ಕಾಲವೂ ಹೋಗದು. ಇದನ್ನು ದುಃಖಾತಿಶಯದಿಂದ ಹೇಳುತ್ತೇನೆ. ಲೋಕದಲ್ಲಿ ದುಃಖಿಯಾದವನಿಗೂ ಸುಖಿಯಾದವನಿಗೂ ಸಖನೇ ಪ್ರಾಣರಕ್ಷಕನು ಎಂದು ಸುಗ್ರೀವನು ನುಡಿದನು. ಆ ಮಾತನ್ನು ಕೇಳಿ ಶ್ರೀರಾಮನು, ಸುಗ್ರೀವ, ನಮ್ಮಿಬ್ಬರಿಗೂ ನಿಮ್ಮಿಬ್ಬರಿಗೂ ಅಂದರೆ ವಾಲಿ ಸುಗ್ರೀವ ಇಬ್ಬರಿಗೂ ಇಂತಹ ವೈರವು ಬರಲು ಕಾರಣವೇನು? ಕಾರಣವನ್ನು ನಾನು ತಿಳಿದು ಮುಂದಿನ ಕರ್ತವ್ಯವನ್ನು ನಿಶ್ಚಯಿಸುತ್ತೇನೆ. ನಿನಗೆ ವಾಲಿಯು ಮಾಡಿದ ಅವಮಾನವನ್ನು ಕೇಳಿ ನನ್ನ ಎದೆ ನಡುಗುತ್ತದೆ. ವರ್ಷ ಕಾಲದ ಮೇಘದಿಂದ ಜಲಪ್ರವಾಹವು ಹೆಚ್ಚಾಗುವಂತೆ ಪ್ರತಿ ನಿಮಿಷದಲ್ಲಿಯೂ ನನ್ನ ಕೋಪವು ಹೆಚ್ಚುತ್ತಿದೆ. ಸುಗ್ರೀವ, ನಾನು ಬಿಲ್ಲಿಗೆ ಹೆದೆಯನ್ನೇರಿಸುವುದಕ್ಕೆ ಮೊದಲೇ ನಿನ್ನ ವೃತ್ತಾಂತವನ್ನು ಹೇಳು. ನನ್ನ ಬಾಣಗಳನ್ನು ನೋಡಿದೆಯಲ್ಲ. ಇನ್ನು ನಿನ್ನ ಶತ್ರುವಾದ ವಾಲಿಯು ಹತನಾಗುವನೆಂದು ನಂಬು ಎಂದು ನುಡಿದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.